ಶೋಲ್ಡರ್ ಪ್ರೆಸ್ ಮಾಡುವಾಗ ನಾವು ಯೂಶಲಿ ಡಂಬಲ್ ಅಲ್ಲಿ ಹೆವಿ weight ಮಾಡಬೇಕು ಅಂತ ಹೇಳಿದ್ರೆ ಡಂಬಲ್ ನ ಲಿಫ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಿಂಗೆಲ್ಲ ಲಿಫ್ಟ್ ಮಾಡಿದ್ರೆ ನಿಮ್ ಶೋಲ್ಡರ್ ವರ್ಕ್ ಆಗಲ್ಲ. ಎಲ್ರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ನಾವ್ ಇವತ್ತು ಮಾಡ್ತಾ ಇದೀವಿ ಚೆಸ್ಟ್ ಮತ್ತೆ ಶೋಲ್ಡರ್ ವರ್ಕೌಟ್, ಪುಷ್ ಡೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ರೋ ಒಂದ್ ಸೆಟ್ ಸ್ಪಾಟ್ ಮಾಡಿ. ನಾನು ಮಾಡ್ತೀನಿ, ಜಸ್ಟ್ ಸ್ಪಾಟ್ ಅಲ್ಲಿ ನಿಂತ್ಕೊಳ್ಳಿ. ಏನಿವತ್ತು ಆಶ್ಚರ್ಯ, ಯೂಶಲಿ ಸಪೋರ್ಟ್ ಅದೊಳಲ್ಲ, ಸಪೋರ್ಟ್ ಕರೀತೀರಾ ಸ್ಪಾಟ್ಗೆ? ಮಾಡಿ ಮಾಡಿ ಹೇಳ್ತೀನಿ. ಸೂಪರ್, ಲವ್ಲಿ, ಸೂಪರ್. One more. Come on. Yes. Come on. ಏನ ಕೇಳಿದ್ರಲ್ಲ, ಯೂಶಲಿ ನೀವು ಸಪೋರ್ಟೇ ತಗೊಳಲ್ಲ, ಇವತ್ತು ಸಪೋರ್ಟ್ ಕೇಳ್ತಾ ಇರಲ್ಲ, ಏನಕ್ಕೆ? ಓಕೆ, ಹಾ ಹೌದು. ನಾನು ಆಕ್ಚುಲಿ ಸಪೋರ್ಟ್ ನ ಜಾಸ್ತಿ ತಗೊಳಕ್ ಹೋಗಲ್ಲ. ಇವನ್ ಪುಷ್ ಡೇ ಇದ್ದಾಗಲೂ ಕೂಡ ಬೆಂಚ್ ಪ್ರೆಸ್ ಮಾಡುವಾಗ ಮಾತ್ರ ನನಗೆ ಸ್ಪಾಟ್ ಬೇಕೇ ಬೇಕು. ಅದ್ರಲ್ಲೂ ಲಾಸ್ಟ್ ಸೆಟ್ ಅಥವಾ ಸೆಕೆಂಡ್ ಸೆಟ್ ಮಾಡುವಾಗ ಸ್ವಲ್ಪ ಹೆವಿ weights ಹೋಗ್ತಾ ಇದೀನಿ ಅಂತ ಅನ್ಸಿದಾಗ ನಾನು ಸ್ಪಾಟರ್ ನ ಕರಿತೀನಿ. ಯಾಕೆ ಅಂತ ಹೇಳಿದ್ರೆ ಡಂಬಲ್ಸ್ ಅಲ್ಲಿ ಎಷ್ಟು ಬೇಕಾದ್ರೂ weight ಲಿಫ್ಟ್ ಮಾಡ್ಬೋದು, ಆಗಿಲ್ಲ ಅಂದ್ರೆ ಕೆಳಗಡೆ ಬಿಸಾಕ್ಬೋದು, ಇಲ್ಲ ಬಿಟ್ರೆ ಕೆಳಗೆ ಬೀಳುತ್ತೆ. ಸೊ ಈ ತರ ಬೆಂಚ್ ಪ್ರೆಸ್ ಮಾಡುವಾಗ, ಇವನ್ ನೀವು ಫ್ಲಾಟ್ ಡಿಕ್ಲೈನ್ ಇನ್ಕ್ಲೈನ್ ಏನೇ ಮಾಡ್ತಾ ಇರಿ, ಬೆಂಚ್ ಪ್ರೆಸ್ ಮಾಡುವಾಗ ಸ್ಪಾಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಯಾಕೆ ಅಂದ್ರೆ ನಾವು ಒಂದ್ ಫ್ಯೂ ರೆಪ್ಸ್ ಮಾಡ್ಬಿಟ್ಟು ಆಗಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಇಲ್ಲಿಗೆ ರ್ಯಾಕ್ ಮಾಡ್ಬೇಕು. ಇಲ್ಲೆಲ್ಲೂ ನಮ್ಗೆ ಸಪೋರ್ಟಿಂಗ್ ಏನೂ ಇಲ್ಲ. ನಾವು ಸ್ಮಿತ್ ಮೆಷಿನ್ ಅಲ್ಲಿ ಮಾಡಿದ್ರೆ ಯಾವ ಲೆವೆಲ್ಗೆ ಬೇಕಾದ್ರೂ ಲಾಕ್ ಮಾಡ್ಬೋದು. ಫ್ರೀ ವೇಟ್ಸ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಸ್ಪಾಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಸ್ಪಾಟರ್ ಇದ್ರೆ ನೀವು ಒಂದ್ 2 ರೆಪ್ಸ್ ಪುಷ್ ಮಾಡೋದಕ್ಕೆ ಧೈರ್ಯ ಬರುತ್ತೆ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಸ್ಪಾಟರ್ ಇಲ್ಲ ಅಂತ ಹೇಳಿದ್ರೆ ನಾನು ಜಾಸ್ತಿ ಎಫರ್ಟ್ ಹಾಕಕ್ ಹೋಗೋದಿಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, ಯಾಕಂದ್ರೆ ಬಿಟ್ರೆ ನಮ್ಮ ಮೈ ಮೇಲೆ ಬೀಳುತ್ತೆ. ಸೊ ಅದಕ್ಕೆ ನೀವು ಯಾವತ್ತಾದ್ರೂ ಬೆಂಚ್ ಪ್ರೆಸ್ ಮಾಡುವಾಗ ಸ್ಪಾಟರ್ ನ ಕರೀರಿ, ನಿಮ್ ಜಿಮ್ ಅಲ್ಲಿ ಇರುವಂತ ಟ್ರೈನರ್ಸ್ ನ ಕರೀರಿ, ಇಲ್ಲ ನಿಮ್ಗೆ ಅಲ್ಲೇ ಹತ್ರದಲ್ಲಿರುವಂತ ಯಾರನ್ನಾದ್ರೂ ಕರೀರಿ, ಜಸ್ಟ್ ಫಾರ್ ಸಪೋರ್ಟಿಗೆ ಬಂದು ನಿಂತ್ಕೋತಾರೆ. ಸೊ ನೀವು ಬೆಂಚ್ ಪ್ರೆಸ್ ಮಾಡುವಾಗ ಸ್ಪಾಟರ್ ನ ಯೂಸ್ ಮಾಡ್ಕೊಂಡು ಮಾಡಿ. ಹಂಗಾಗಿ ಈ ತರ ಆಕ್ಸಿಡೆಂಟ್ ಆಗೋದನ್ನ ತಡಿಬಹುದು ಅಥವಾ ನಿಲ್ಲಿಸಬಹುದು.
ತುಂಬಾ ಜನಕ್ಕೆ ಪುಷ್ ವರ್ಕೌಟ್ ಮಾಡುವಾಗ ಚೆಸ್ಟ್, ಶೋಲ್ಡರ್ ಮತ್ತೆ ಟ್ರೈಸೆಪ್ಸ್ ಇದ್ ಮಾಡುವಾಗ ಸ್ಕ್ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾನೆ. ಸೊ ನೀವು ಹೆವಿ ವೆಯ್ಟ್ಸ್ ಮಾಡ್ಬೇಕಾದ್ರೆ ಸ್ಕ್ವಾಟರ್ ತುಂಬಾ ಇಂಪಾರ್ಟೆಂಟ್. ಸ್ಕ್ವಾಟರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಮಾಡ್ತಾ ಇರೋದು ಪುಷ್ ವರ್ಕೌಟ್. ಸೊ ನೀವು ವೆಯ್ಟ್ ನ ಮೇಲೆ ಲಿಫ್ಟ್ ಮಾಡ್ತಾ ಇರ್ತೀರಾ, ಮಿಸ್ ಆದ್ರೆ ಬಿದ್ರೆ ನಿಮ್ ಮೇಲೆ ಬೀಳುತ್ತೆ. ಬಟ್ ಫುಲ್ ವರ್ಕೌಟ್ ಮಾಡುವಾಗ ಆತರ ಏನಿಲ್ಲ, ನೀವು ಬಿಟ್ರೆ ಫ್ಲೋರ್ ಅಲ್ಲಿ ಬೀಳುತ್ತೆ, ತೊಂದರೆ ಇಲ್ಲ. ಸ್ಕ್ವಾಟರ್ ಇಲ್ಲ ಅಂದ್ರೆ ನಡೆಯುತ್ತೆ. ಪುಷ್ಗೆ ಸ್ಕ್ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಆಮೇಲೆ ಯಾವ ಎಕ್ಸರ್ಸೈಸ್ಗೆ ಯಾವ ತರ ಸಪೋರ್ಟ್ ಕೊಡ್ಬೇಕಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವಿವಾಗ ಶೋಲ್ಡರ್ ಪ್ರೆಸ್ ಮಾಡ್ತಾ ಇದೀವಿ, ಡಂಬಲ್ ಶೋಲ್ಡರ್ ಪ್ರೆಸ್. ಎಲ್ಬೋ ಇಂದನಾದ್ರೂ ಕೊಡ್ಬೋದು, ರಿಸ್ಟ್ ಇಂದನಾದ್ರೂ ಸಪೋರ್ಟ್ ಕೊಡ್ಬೋದು. ಸೊ ನೀವು ಸಪೋರ್ಟ್ ಕೊಡ್ಬೇಕಾದ್ರೆ ಶೋಲ್ಡರ್ ಪ್ರೆಸ್ಗೆ ಕೈ ಲಿಫ್ಟ್ ಮಾಡಿದ್ದು ಇಲ್ಲಿ ರಿಸ್ಟ್ ನ ಹೋಲ್ಡ್ ಮಾಡಿ ಟೈಟ್ ಆಗಿ ಅವ್ರ ಮೇಲೆ ಪುಷ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನಿಮ್ಗೆ ಸ್ಟೆಬಿಲಿಟಿ ಸಿಗುತ್ತೆ ಚೆನ್ನಾಗಿ. ಅವರು ಈಸಿಯಾಗಿ ವೆಯ್ಟ್ ನ ಪುಷ್ ಮಾಡ್ತಾರೆ. ಸೊ ಇಲ್ಲಿ ಇಟ್ಕೊಂಡ್ರೆ ಆಕ್ಚುಲಿ ವೆಯ್ಟ್ ನಿಮ್ಗೆ ಇಲ್ಲಿ ರಿಸ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ ತುಂಬಾ ವೆಯ್ಟ್. ಈ ಶೋಲ್ಡರ್ ಇಂಬ್ಯಾಲೆನ್ಸ್ ಆಗಿ ವೆಯ್ಟ್ ಈ ತರ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಈ ಶೋಲ್ಡರ್ ಹಿಂದೆ ಇದಾಗ್ಬಿಡುತ್ತೆ, ಅವಾಗ ಡಿಸ್ಲೋಕೇಟ್ ಆಗಿಬಿಡುತ್ತೆ ಶೋಲ್ಡರ್. ಸೊ ನೀವು ಶೋಲ್ಡರ್ ಪ್ರೆಸ್ಗೆ ಸಪೋರ್ಟ್ ಕೊಡ್ಬೇಕಾದ್ರೆ ರಿಸ್ಟ್ ಇಂದ ಕೊಡೋಕ್ ಟ್ರೈ ಮಾಡಿ. ಜಾಸ್ತಿ ನೀವು ಪುಷ್ ಮಾಡ್ಬೇಡಿ, ನಿಮ್ ಪಾರ್ಟ್ನರ್ಗೆ ಪುಷ್ ಮಾಡೋದಕ್ ಬಿಡಿ. ಓಕೆ, ಅವ್ರು ಆಗಿಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಮೇಲೆ ಲಿಫ್ಟ್ ಮಾಡಿ ಸ್ಲೋ ಆಗಿ. ಜಾಸ್ತಿ ಸಪೋರ್ಟ್ ಏನ್ ಕೊಡ್ಬೇಡಿ. ಒಂದ್ ಲಾಸ್ಟ್ 2 or 3 reps ಕೊಡ್ವಿ. ತುಂಬಾ ಜನ ಕೇಳ್ತಾರೆ, ನಾನು 10 reps ಮಾಡ್ಬೇಕು, ಹೆವಿ ವೇಟ್ ತಗೊಂಡಿರ್ತಾರೆ. ಆಕ್ಚುಲಿ ಅವ್ರಿಗೆ ಆ ವೇಟ್ ಮಾಡಕ್ ಆಗೋದಿಲ್ಲ. ಬಟ್ ನಾನು 10 reps ಮಾಡ್ಬೇಕಂತ ಅವ್ರಿಗೆ 10 reps ಮಾಡೋವರೆಗೂ ಸಪೋರ್ಟ್ ಕೇಳ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ 10 reps ಮಾಡೋವರೆಗೂ ಸಪೋರ್ಟ್ ಕೊಡಕ್ ಹೋಗ್ಬಿಡಿ, ಅವ್ರಿಗೆ ಮಾಡಕ್ ಬಿಡಿ. ಅವ್ರ ಲಾಸ್ಟ್ ಅಲ್ಲಿ ಒಂದ್ 2 rep ಮಾತ್ರ ಸಪೋರ್ಟ್ ಕೊಡಿ. ನೀವೇ 10 reps ಸಪೋರ್ಟ್ ಕೊಟ್ರೆ ಅವ್ರು ಇನ್ನೇನ್ ಮಾಡ್ದಾಗತ್ತೆ, ಅದ್ರ ಬದಲಿ ಕಡಿಮೆ ವೇಟ್ ತಗೊಂಡ್ ಮಾಡ್ಬೋದು. ಸೊ ಸಪೋರ್ಟ್ ಕೊಡ್ಬೇಕಾದ್ರೆ ಜಸ್ಟ್ ಲೈಟ್ ಆಗಿ 1, 2 or 3 reps ಮಾತ್ರ ಸಪೋರ್ಟ್ ಕೊಡಿ. ಜಾಸ್ತಿ ಸಪೋರ್ಟ್ ಏನ್ ಕೊಡೋದ್ ಬೇಕಾಗಿಲ್ಲ. ಸೊ ಅದರಲ್ಲಿ ಇನ್ನೊಂದ್ ತರ ಇದೆ, ನೆಗೆಟಿವ್ ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ಬೇಕಾದ್ರೆ ನೀವು ಕಂಪ್ಲೀಟ್ಲಿ ಸಪೋರ್ಟ್ ನೀವೇ ಕೊಡ್ಬೇಕಾಗುತ್ತೆ. ಆ ಟಾಪಿಕ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಶೋಲ್ಡರ್ ಪ್ರೆಸ್ ಮಾಡುವಾಗ ನಾವು ಯೂಶಲಿ ಡಂಬಲ್ ಅಲ್ಲಿ ಹೆವಿ ವೆಯ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಡಂಬಲ್ ನ ಲಿಫ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಯಾವ ತರ ಲಿಫ್ಟ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆ ಕರೆಕ್ಟ್ ಆಗಿ ಯಾವ ತರ ಲಿಫ್ಟ್ ಮಾಡೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಂಜುರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಡಂಬಲ್ಸ್ ನ ತಗೊಂಡ್ಬಿಟ್ಟು ನಿಮ್ ಮೊಣಕಾಲ್ ಮೇಲೆ ಇಟ್ಕೊಳ್ಳಿ, ನಿಮ್ ಟೈಸ್ ಮೇಲೆ ಇಟ್ಕೊಂಡ್ಬಿಟ್ಟು ಟೈಸ್ ಇಂದ ಲಿಫ್ಟ್ ಮಾಡ್ಬೇಕು. ಆರ್ಮ್ಸ್ ಇಂದ ಲಿಫ್ಟ್ ಮಾಡಕ್ ಆಗೋದಿಲ್ಲ. ಕುತ್ಕೊಂಡ್ಬಿಟ್ಟು ನೀವು, ನನ್ನ ಹತ್ರ 30 kg ಇದೆ, ಸೊ ಇದನ್ನ ನಾನು ಹಿಂಗ್ ಲಿಫ್ಟ್ ಮಾಡಕ್ ಆಗೋದಿಲ್ಲ. ಕಡಿಮೆ ವೇಟ್ ಇದ್ದಾಗ ಬೇಕಾದ್ರೆ ಹಿಂಗ್ ಎತ್ಕೋಬಹುದು, ಬಟ್ ಇವಾಗ ಹೆವಿ ವೇಟ್ ಇರೋದ್ರಿಂದ ಆಗೋದಿಲ್ಲ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಲೆಗ್ ಇಂದ ಮೇಲೆ ಲಿಫ್ಟ್ ಮಾಡ್ಬೇಕು. ಯಾವ ತರ ಅಂದ್ರೆ, ಲೆಗ್ ಇಂದ ಒಂದು ಪುಷ್ ತಗೊಳ್ಳಿ, ಈ ತರ ಹಿಂಗೊಂದು ಪುಷ್ ತಗೊಳ್ಳಿ, ಮತ್ತೆ ಹಿಂಗೆ. ಸೊ ಇಲ್ಲಿವರೆಗೂ ಲಿಫ್ಟ್ ಮಾಡಿದ್ರೆ ನೀವು ಇಲ್ಲಿಂದ ಮೇಲೆ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಸೊ ಲೆಗ್ ಇಂದ ಪುಷ್ ತಗೊಂಡ್ಬಿಟ್ಟು ಶೋಲ್ಡರ್ ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿಂದ ಹಿಂಗೆಲ್ಲ ಎತ್ಕೋತಾರೆ, ವಿಚ್ ಇಸ್ ವೆರಿ ರಾಂಗ್ ಫಾರ್ಮ್. ಅದು ಆತರ ಮಾಡೋದ್ರಿಂದ ನಿಮ್ಗೆ ಇಂಜುರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಲೆಗ್ ಇಂದ ಸಪೋರ್ಟ್ ತಗೊಂಡು ಮೇಲೆ ಪುಷ್ ಮಾಡಿ. ಸೊ ವರ್ಕೌಟ್ ಮಾಡುವಾಗ ಹೆವಿ ವೇಟ್ ಲಿಫ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಟ್ when it comes to lateral raises, ಶೋಲ್ಡರ್ ವರ್ಕೌಟ್ ಮಾಡುವಾಗ, ಲ್ಯಾಟರಲ್ ರೈಸ್ ಮಾಡುವಾಗ ಹೆವಿ ವೇಟ್ಸ್ ಗಿಂತ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನ್ ಮಾಡರೇಟ್ ವೇಟ್ ತಗೊಂಡು ಕರೆಕ್ಟ್ ಫಾರ್ಮ್ ಅಲ್ಲಿ ವೇಟ್ ನ ಲಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡಿ.
ಸೊ ನಿಮ್ ಫಾರ್ಮ್ ಕರೆಕ್ಟ್ ಆಗಿತ್ತು ಅಂದ್ರೆ ಮಾತ್ರ ನೀವು weight ನ ಇನ್ಕ್ರೀಸ್ ಮಾಡಿ. ಸುಮ್ನೆ ಹೆವಿ weight ತಗೊಂಡ್ಬಿಟ್ಟು ಹಿಂಗೆಲ್ಲ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಲಿಫ್ಟ್ ಮಾಡಿದ್ರೆ ನಿಮ್ ಶೋಲ್ಡರ್ ವರ್ಕ್ ಆಗಲ್ಲ. ಸೊ ಸುಮ್ನೆ ಶೋ ಆಫ್ ಮಾಡೋದಕ್ಕೆ ವರ್ಕೌಟ್ ಮಾಡ್ಬಿಡಿ. ಕರೆಕ್ಟ್ ಆಗಿ ಒಳ್ಳೆ ಫಾರ್ಮ್ ಇಂದ ಒಂದು ಮಾಡರೇಟ್ weight ಅಲ್ಲಿ ಟಿಲ್ ಫೇಲ್ಯೂರ್ ಟ್ರೈನ್ ಮಾಡಿ. ಸೊ ಒಳ್ಳೆ ಮಸಲ್ ಆಕ್ಟಿವೇಶನ್ ಆಗುತ್ತೆ, ಒಳ್ಳೆ ಮಸಲ್ ಗ್ರೋತ್ ಆಗುತ್ತೆ. ಯಾವ್ದು ಎಕ್ಸರ್ಸೈಸ್ ಮಾಡಿದ್ರೆ ಫುಲ್ ರೇಂಜ್ ಆಫ್ ಮೋಷನ್ ವಿತ್ ಗುಡ್ ಫಾರ್ಮ್, ಇದನ್ನ ನೆನ್ಪಿಟ್ಕೊಂಡು ಮಾಡಿ. ಸೊ ಇದೇ ತರ ಫಿಟ್ನೆಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, NRT ಫಿಟ್ನೆಸ್ ಕನ್ನಡ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವರ್ಕೌಟ್ ಇಷ್ಟು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಯಾವತ್ತೇ ಯಾವುದೇ ಮಸಲ್ ಟ್ರೈನ್ ಮಾಡಿದ್ರು ಹೊಸ ವೇರಿಯೇಷನ್ಸ್ ಏನು ಆಡ್ ಮಾಡೋದಿಲ್ಲ. ಸೇಮ್ ವೇರಿಯೇಷನ್, ಬೇಸಿಕ್ ಮೂಮೆಂಟ್ ನಾವ್ ಯಾವ್ದನ್ನ ಟ್ರೈನ್ ಮಾಡ್ತಿರೋ ಅದನ್ನೇ ಟ್ರೈನ್ ಮಾಡ್ತೀನಿ ವಿತ್ ಎಕ್ಸ್ಟ್ರಾ ಲೋಡ್, ಎಕ್ಸ್ಟ್ರಾ ಎಫರ್ಟ್ ಅಷ್ಟೇ.